ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ
ಅತ್ಯಂತ ಶ್ರೇಷ್ಠವಾದಂತಹ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ಬರುವಂಥ ಯುಗಾದಿ ಮತ್ತು ಶ್ರೀರಾಮನವಮಿ ಹಲಾಲ ಮುಕ್ತ ಯುಗಾದಿ ಮತ್ತು ಶ್ರೀರಾಮನವಮಿ ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ರಾಜ್ಯದ ಎಲ್ಲ ಹಿಂದೂಗಳಿಗೆ ನಾನು ಹೇಳ್ತಾ ಇದ್ದೇನೆ. ಕಾರಣ, ಯುಗಾದಿ ಹೊಸ ವರ್ಷದ ಒಂದು ಹಬ್ಬ, ಶಾಸ್ತ್ರೋಕ್ತ ವೈಜ್ಞಾನಿಕವಾದಂಥ ಅತ್ಯಂತ ಶ್ರೇಷ್ಠವಾದಂಥ ದಿನ ಹಲಾಲ್. ಈ ನಮ್ಮ ಹೂವು, ಹಣ್ಣು, ತರಕಾರಿ, ಮಾಂಸ ಇದರಲ್ಲೆಲ್ಲ ಉಗುಳಿರ್ತಾರೆ, ಮೂತ್ರ ಮಾಡಿರ್ತಾರೆ. ಇದನ್ನ ನೀವು ಖರೀದಿ ಮಾಡಬೇಡಿ. ಶಾಸ್ತ್ರೋಕ್ತವಾದಂಥ, ಶುದ್ಧವಾದಂಥ, ಪವಿತ್ರವಾದಂಥ, ನಮ್ಮ ಶಾಸ್ತ್ರಬದ್ಧವಾದಂಥ ಈ ಇದನ್ನು ಖರೀದಿ ಮಾಡಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ.